ಮಧುಗಿರಿ ಕೊರಟಗೆರೆ ಅಭಿವೃದ್ಧಿಗೆ ಸಿದ್ದು ಬಜೆಟ್ನಲ್ಲಿ ಅನುದಾನ. ಸಿದ್ದರಾಮಯ್ಯ ಬಜೆಟ್ಗೆ ವಿಧಾನ ಪರಿಷತ್ ಸದಸ್ಯ ರಾಜೇಂದ್ರ ಮೆಚ್ಚುಗೆ. ಸಿಎಂ ಸಿದ್ದರಾಮಯ್ಯ ನಿನ್ನೆ ಮಂಡಿಸಿದ ಬಜೆಟ್ನಲ್ಲಿ ಶೀಘ್ರವೇ ಎತ್ತಿನಹೊಳೆ ನೀರು ಹರಿಸುವ ಭರವಸೆಯನ್ನ ನೀಡಿದ್ದಾರೆ. ನಮ್ಮ ಸರ್ಕಾರ ನುಡಿದಂತೆ ನಡೆದಿದೆ ಅಂತ ವಿಧಾನ ಪರಿಷತ್ ಸದಸ್ಯ ಆರ್ ರಾಜೇಂದ್ರ ತಿಳಿಸಿದ್ರು. ಮಧುಗಿರಿ ತಾಲೂಕಿನ ಕೊಡಗೇನಹಳ್ಳಿ ಹೋಬಳಿಯ ಕೊಡಗೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗುಟ್ಟೆ ಗ್ರಾಮದಲ್ಲಿ ನೂತನ ಶುದ್ಧ ಕುಡಿಯುವ ನೀರಿನ ಘಟಕವನ್ನ ರಾಜೇಂದ್ರ ರಾಜಣ್ಣ ಉದ್ಘಾಟಿಸಿದರು. ಸಂಘದ ಮೇಲ್ವಿಚಾರಕ ಸುಬ್ರಹ್ಮಣ್ಯ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆದಿನಾರಾಯಣ ರೆಡ್ಡಿ, ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಆಂಜಿನಮ್ಮ, ಗ್ರಾಮ ಪಂಚಾಯತ್ ಸದಸ್ಯರಾದ ಶ್ರೀರಂಗನಾಯಕ, ದೀಪಕ್, ಅಂಜಮ್ಮ ಸೇರಿ ಹಲವರು ಉಪಸ್ಥಿತರಿದ್ದರು. ಈ ವೇಳೆ ಮಾತನಾಡಿದ ರಾಜೇಂದ್ರ ರಾಜಣ್ಣ, ನಮ್ಮ ಸರ್ಕಾರ 5 ಗ್ಯಾರಂಟಿಗಳನ್ನ ಜಾರಿಗೆ ತಂದಿದ್ದು ನುಡಿದಂತೆ ನಡೆಯುತ್ತಿದೆ. ನಮ್ಮ ಶಾಸಕರು ಹಾಗೂ ಸಚಿವರು ಕ್ಷೇತ್ರಾಭಿವೃದ್ಧಿಗೆ ಹೆಚ್ಚು ಕಾಳಜಿಯನ್ನ ವಹಿಸಿದ್ದು ಅಭಿವೃದ್ಧಿ ವಿಚಾರದಲ್ಲಿ ರಾಜಿಯಾಗುವುದಿಲ್ಲ ಎಂದಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು 14ನೇ ಬಜೆಟ್ ಮಾಡಿರುವಂಥದ್ದು ಇದೊಂದು ಐತಿಹಾಸಿಕ ಬಜೆಟ್. 4 ಲಕ್ಷಕ್ಕಿಂತ ಹೆಚ್ಚು ಇವತ್ತು ಬಜೆಟ್ನ ಘೋಷಣೆ ಮಾಡಿರುವಂಥದ್ದು ಮತ್ತು ಎಲ್ಲ ಜನಾಂಗದವ್ರನ್ನೂ ಜೊತೆಯಾಗಿ ತೊಗೊಂಡೋಗಿರುವಂಥದ್ದು. ಸೊ ಅದರಿಂದ ಹೆಚ್ಚು ಅನುದಾನವನ್ನು SCP TSPಗೆ ಕೊಟ್ಟಿರುವಂಥದ್ದು. ಮತ್ತು ವಿಶೇಷವಾಗಿ ಅಲ್ಪಸಂಖ್ಯಾತರಿಗೆ ಅಂತ ಹೇಳಿದ್ರೆ ಬರೀ ಮುಸಲ್ಮಾನರಿಗೆ ಅಂತಲ್ಲ, ಅಲ್ಪಸಂಖ್ಯಾತರು ಅಂತ ಬಂದರೆ ಅಲ್ಲಿ ಜೈನರು ಬರ್ತಾರೆ, ಕ್ರಿಶ್ಚಿಯನ್ಸ್ ಬರ್ತಾರೆ. ಸೊ ಈಗ ಯಾರೆಲ್ಲ ಅಲ್ಪಸಂಖ್ಯಾತರು ಬರ್ತಾರೆ ಅವ್ರಿಗೆಲ್ಲರಿಗೂ ಸೇರಿಸಿ 4,000 ಕೋಟಿಗಿಂತ ಹೆಚ್ಚು ಈಗ ಅನುದಾನವನ್ನು ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿರುವಂಥದ್ದು. ಮತ್ತು ವಿಶೇಷವಾಗಿ ಶಾಲೆಗಳಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ ಓದುವಂಥ ವಿದ್ಯಾರ್ಥಿಗಳಿಗೆ ಹೆಚ್ಚು ಪ್ರೋತ್ಸಾಹ ಕೊಡಬೇಕು ಅಂತೇಳಿ ಸ್ವಲ್ಪ ಹೈಟೆಕ್ ಆಗಿ ಮಾಡ್ತಾ ಇರುವಂಥದ್ದು ಸರ್ಕಾರಿ ಶಾಲೆಗಳನ್ನ. ಮತ್ತು ಜೊತೆಯಾಗಿ ಅಂಗನವಾಡಿಯವರಿಗೆ ಹೆಚ್ಚು ಮಾಡಿರುವಂಥದ್ದು. ಸೊ ಈಗ ಎಲ್ಲರನ್ನೂ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಜೊತೆಯಾಗಿ ಇದು ಮಾಡಿಕೊಂಡು ಮತ್ತು ನಮ್ಮ ತಾಲೂಕಿಗೆ ಈಗ ಮತ್ತು ಕೊರಟಗೆರೆಗೆ ಮೈನರ್ ಇರಿಗೇಷನ್ಗಿಂತ ಈಗ 500 ಕೋಟಿಗಿಂತ ಹೆಚ್ಚು ಅನುದಾನವನ್ನು ಈಗ ಬಿಡುಗಡೆ ಆಗಿರುವಂಥದ್ದು. ಸೊ ಮುಂದಿನ ದಿನದಲ್ಲಿ ಹೆಚ್ಚು ನಮ್ಮ ಜಿಲ್ಲೆಗೆ ಮತ್ತು ನಮ್ಮ ತಾಲೂಕಿಗೆ ಅನುಕೂಲ ಆಗುತ್ತೆ. ಸೊ ಅದರಿಂದ ಈ ಒಂದು ಬಜೆಟ್ ಒಂದು ಆಶಾದಾಯಕವಾಗಿದೆ. ಮತ್ತು ಎಲ್ಲರನ್ನೂ ಜೊತೆಯಾಗಿ ಕೂತ್ಕೊಂಡು ಮತ್ತು ಈಗ ರೈತರಿಗೆ ವಿಶೇಷವಾಗಿ ಸಹಕಾರಿ ಇಲಾಖೆಯಲ್ಲಿ 28,000 ಕೋಟಿಯಷ್ಟು ಹೆಚ್ಚು ಬಡ್ಡಿ ರಹಿತವಾಗಿ ಈಗಾಗಲೇ ಸಾಲವನ್ನು ವಿತರಣೆ ಮಾಡಬೇಕು ಆಗಿದೆ. ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚು ಮಾಡಬೇಕು ಅಂತ ನಾನು ಮುಖ್ಯಮಂತ್ರಿಗಳು ಬಜೆಟ್ ಅದರಿಂದ ಈಗ ಒಳ್ಳೆ ಬಜೆಟ್. ಇನ್ನು ಬರಪೀಡಿತ ತಾಲೂಕುಗಳಾದ ಮಧುಗಿರಿ ಮತ್ತು ಕೊರಟಗೆರೆ ತಾಲೂಕಿಗೆ ಮುಖ್ಯಮಂತ್ರಿಗಳು ಸಣ್ಣ ನೀರಾವರಿ ಇಲಾಖೆಗೆ 500 ಕೋಟಿ ರೂಪಾಯಿ ಅನುದಾನವನ್ನ ಘೋಷಣೆ ಮಾಡಿದ್ದು, ಮಧುಗಿರಿಯ 45 ಹಾಗೂ ಕೊರಟಗೆರೆ ತಾಲೂಕಿನ ಕೆರೆಗಳಲ್ಲಿ ಅಂತರ್ಜಲವನ್ನ ಹೆಚ್ಚಿಸಲು ರೈತಪರ ಯೋಜನೆಗಳಿಗೆ ಪೂರಕವಾಗಿದೆ ಎಂದರು. ಅಲ್ಲದೆ ಬೇಸಿಗೆ ಆರಂಭಗೊಳ್ಳುತ್ತಿದ್ದು ಅಧಿಕಾರಿಗಳು ಹೆಚ್ಚು ಮುತುವರ್ಜಿ ವಹಿಸಬೇಕು. ನೀರಿನ ಸಮಸ್ಯೆ ಇದೆ ಅಂತ ಸಾರ್ವಜನಿಕರು ಸಚಿವರ ಬಳಿ ದೂರು ತರದಂತೆ ಅಧಿಕಾರಿಗಳು ಎಚ್ಚರವನ್ನ ವಹಿಸಬೇಕು ಅಂತ ಸೂಚನೆ ನೀಡಿದ್ರು. ಸಿರಾಜ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.